ಪ್ರತಿಷ್ಠಿತ ನಗರ. ಇಲ್ಲಿ ಊಟದಲ್ಲಿ ಹುಳ ಬಂದಿದೆ ಎಂದು ಅಪಪ್ರಚಾರ ಮಾಡಿ ಖದೀಮರು ಕನ್ನ ಹಾಕಲು ಯತ್ನಿಸಿದ್ದಾರೆ. ಬನ್ನಿ, ಹಾಗಿದ್ರೆ ಯಾವುದು ಆ ಪ್ರತಿಷ್ಠಿತ ನಗರ, ಯಾಕೆ ಆ ಖದೀಮರು ಹಣದ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂದು ಇಂದು ನಾನು ನಿಮಗೆ ತಿಳಿಸ್ತೀನಿ. ನಾನು ರೇಷ್ಮಾ ಬಾಳಣ್ಣವರ್. ಬೆಂಗಳೂರಿನ ವಿಮಾನ ನಿಲ್ದಾಣದ ಬಳಿ ಇರುವಂತಹ ರಾಮೇಶ್ವರಂ ಕೆಫೆಯ ಹೆಸರು ನಾವು ನೀವೆಲ್ಲರೂ ಕೇಳೇ ಇದ್ದೇವೆ. ಇದು ನಿರ್ಮಾಣವಾಗಿ ಕೇವಲ 3 ವರ್ಷದಲ್ಲಿಯೇ ಜಗಜ್ಜಾಹೀರಾತಾದಂತಹ ಒಂದು ಕೆಫೆ. ಈ ಕೆಫೆಯಲ್ಲಿ ಘೀಯಿಂದ ಮಾಡಲಾದಂತಹ ಆಹಾರಗಳು ತುಂಬಾ ಪ್ರಚಲಿತವಾದಂತಹದ್ದು. ಆದರೆ ಇಂತಹ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಹಣವನ್ನ ದೋಚಲು ಯತ್ನಿಸಿದಂತಹ ಕಳ್ಳರು ಒಂದು ಹೊಸ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಈಗ ನಾವು ಹಣವನ್ನ ಕಳು ಮಾಡುವುದರ ಮೂಲಕ, ಮನೆಯನ್ನ ಸುಲಿಗೆ, ದರೋಡೆ, ಒಬ್ಬರನ್ನ ಬೆದರಿಸಿ ಕೊಲೆ ಮಾಡುವುದರ ಮೂಲಕ ಹಣವನ್ನ ದೋಚುವುದನ್ನ ನಾವು ನೋಡಿದ್ದೇವೆ. ಆದರೆ ಈ ಖದೀಮರು ಹೊಸದೊಂದು ಪ್ಲಾನ್ ಹಾಕೊಂಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಸಿಗುವಂತಹ ಪೊಂಗಲ್ ಅನ್ನ ಆರ್ಡರ್ ಮಾಡಿದ್ದಾರೆ. ಈ ಪೊಂಗಲ್ ಆರ್ಡರ್ ಮಾಡೋಕಿನ ಮುಂಚೆಯೇ ಖದೀಮರ ಗ್ಯಾಂಗ್ ರಾಮೇಶ್ವರಂ ಕೆಫೆಯಲ್ಲಿ ಠಿಕಾಣಿ ಹೂಡಿತ್ತು. ಠಿಕಾಣಿ ಹೂಡಿದಂತಹ ಖದೀಮರ ತಂಡ ಪೊಂಗಲನ್ನ ಆರ್ಡರ್ ಮಾಡ್ತಾರೆ. ಪೊಂಗಲ್ ಬಂದ ನಂತರ ಸಿಸಿ ಕ್ಯಾಮೆರಾಗಳು ಹಾಗೂ ಅಲ್ಲಿಯ ಸಿಬ್ಬಂದಿಗಳ ಕಣ್ಣು ಮರೆಮಾಚಿ ಅದರಲ್ಲಿ ಹುಳವೊಂದನ್ನ ಹಾಕ್ತಾರೆ. ಇದು ನೀವು ಅಡುಗೆ ಮಾಡುವ ಸಂದರ್ಭದಲ್ಲಿಯೇ ಸಿಕ್ಕಂತಹ ಹುಳ ಎಂದು ವಿಡಿಯೋನ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ. ಇನ್ನು ರಾಮೇಶ್ವರಂ ಕೆಫೆಗೆ ಅಧಿಕದಿಂದ ಅಧಿಕ ಸಾರ್ವಜನಿಕರು ದಿನಂಪ್ರತಿ ಭೇಟಿ ನೀಡ್ತಾರೆ. ಇಲ್ಲಿ ಶುಚಿ, ರುಚಿಗೆ ಆದ್ಯತೆಯನ್ನ ನೀಡಲಾಗುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರು ಇಂತಹದೊಂದು ಘಟನೆ ನಡೆದಿರುವುದು ರಾಮೇಶ್ವರಂ ಕೆಫೆಯ ಹೆಸರು ಹಾಳು ಮಾಡಲು ಸಂಚನ್ನ ರೂಪಿಸಲಾಗುತ್ತಿದೆ ಎಂದು ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಅದೇ ರೀತಿ ರಾಮೇಶ್ವರಂ ಕೆಫೆಯ ಮಾಲೀಕರಾದಂತಹ ದಿವ್ಯಾ ರಾಘವೇಂದ್ರ ಅವರು ಕೂಡ ನಮ್ಮಲ್ಲಿ ಇಂತಹದ್ದಂತ ದುರ್ಘಟನೆ ನಡೆಯಲು ಸಾಧ್ಯವೇ ಇಲ್ಲ ಎಂದು ತಿಳಿಸಿದ್ದಾರೆ. ಇದಾದ ನಂತರ ಖದೀಮರು ಆಹಾರದಲ್ಲಿ ಸಿಕ್ಕಂತಹ ಹುಳವನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ. ಅದಾದ ನಂತರ ರಾಮೇಶ್ವರಂ ಕೆಫೆಯ ಮಾಲೀಕರಿಗೆ ಕರೆ ಮಾಡಿ ನಿಮ್ಮ ಹೆಸರು, ನೇಮ್, ಫೇಮ್ ಅನ್ನ ಹಾಳು ಮಾಡಲು ನಾವು ಸಿದ್ಧರಿದ್ದೇವೆ. ನಿಮ್ಮ ಹೆಸರು ಉಳಿಸ್ಕೋಬೇಕು, ನಿಮ್ಮ ಕೆಫೆಯ ಹೆಸರು ಉಳಿಸ್ಕೋಬೇಕು ಎಂದಾದಲ್ಲಿ 25 ಲಕ್ಷ ರೂಪಾಯಿಗಳನ್ನ ನಮಗೆ ನೀಡಬೇಕು ಎಂದಾಗ ರಾಮೇಶ್ವರಂ ಕೆಫೆಯ ಮಾಲೀಕರಿಗೆ ಒಂದು ಅನುಮಾನ ಮೂಡುತ್ತೆ. ಒಂದು ವೇಳೆ ಆಹಾರದಲ್ಲಿ ಜಿರಳೆ ಪತ್ತೆಯಾಗಿದ್ದೇ ಆದಲ್ಲಿ ಇವರು ಹಣಕ್ಕೆ ಬೇಡಿಕೆ ಯಾಕಿಟ್ರು ಎಂಬುದನ್ನ ಅರಿತ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಇಲ್ಲಿ ಮಾಹಿತಿ ನೀಡುವುದು ಅಷ್ಟೇ ಅಲ್ಲದೆ ಈ ಆರೋಪವನ್ನ ಹಾಕಿದಂತಹ ಗ್ರಾಹಕನ ಮೇಲೆಯೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಇದು ಪೂರ್ವ ನಿಯೋಜಿತ ಪ್ಲಾನ್. ನಮ್ಮ ಆಹಾರದಲ್ಲಿ ಜಿರಳೆಯೂ ಇಲ್ಲ, ನಾವು ಆ ರೀತಿ ಅಡುಗೆಯನ್ನ ಮಾಡಿ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವನ್ನು ಆಡುವುದಿಲ್ಲ ಎಂದು ಆ ಬಂದಂತಹ ಗ್ರಾಹಕನ ಮೇಲೆ ಕಂಪ್ಲೇಂಟ್ ಅನ್ನ ದರ್ಜ್ ಮಾಡ್ತಾರೆ. ನಂತರ ಅವರು ಕಳಿಸಿದಂತಹ ಮೆಸೇಜ್, ಕಾಲ್ ರೆಕಾರ್ಡ್, ಸ್ಕ್ರೀನ್ ಶಾಟ್ ಇಂತಹದ ಮುಂತಾದ ಸಾಕ್ಷಿಗಳನ್ನ ಪೊಲೀಸರಿಗೆ ನೀಡ್ತಾರೆ. ಇಲ್ಲಿ ನಿಜವಾಗ್ಲೂ ರಾಮೇಶ್ವರಂ ಕೆಫೆಯಲ್ಲಿ ಹುಳು ಪತ್ತೆಯಾಗಿದೆಯಾ ಅಥವಾ ಹಣವನ್ನ ದೋಚಲು ಇದೊಂದು ಹೊಸ ಪ್ಲಾನ್ ಅನ್ನ ಯೋಚನೆ ಮಾಡಿಕೊಂಡು ಬಂದಂತಹ ಗ್ರಾಹಕರ ಸೋಗಿನಲ್ಲಿದ್ದಂತಹ ಖದೀಮರ ಪ್ಲಾನ್? ಇದು ಎಷ್ಟು ಸತ್ಯ, ಎಷ್ಟು ಮಿಥ್ಯ ಎಂಬುದನ್ನು ನಾವು ಪೊಲೀಸರ ತನಿಖೆ ನಂತರವಷ್ಟೇ ತಿಳಿಬಹುದು. ಕೊನೆಯದಾಗಿ ನಾವು ಏನು ಹೇಳ ಬಯಸ್ತೀವಿ ಅಂತಂದ್ರೆ, ಶುಚಿ, ರುಚಿಯನ್ನ ಬಳಕೆ ಮಾಡಿಕೊಂಡು ತಯಾರಿಸುವಂತಹ ಮನೆ ಅಡುಗೆಯನ್ನ ನಾವು ನೀವೆಲ್ಲರೂ ಸೇವಿಸಬೇಕು. ಆದರೆ ಒತ್ತಡದ ಜೀವನ ಶೈಲಿಯಲ್ಲಿ ನಾವು ಅದನ್ನ ಮಾಡುವುದಿಲ್ಲ. ಹಾಗಾಗಿ ಇಂತಹ ಖದೀಮರ ಗ್ಯಾಂಗಿಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಹೆಸರನ್ನ ಬಳಕೆ ಮಾಡಿಕೊಂಡು, ವ್ಯಕ್ತಿಯ ಹೆಸರನ್ನ ಬಳಕೆ ಮಾಡಿಕೊಂಡು ಅವರಿಗೆ ಹೆದರಿಸಿ ಬೆದರಿಸಿ ಹಣವನ್ನ ಸುಲಿಗೆ ಮಾಡಿಕೊಳ್ಳಲಾಗ್ತಿದೆ. ಆದ್ರಿಂದ
ಗ್ರಾಹಕರೇ ಆಗಲಿ ಮಾಲೀಕರೇ ಆಗಲಿ ಎಚ್ಚರಿಕೆಯಿಂದ ಇರುವುದರ ಮೂಲಕ ಇಂತಹ ಆರೋಪಿಗಳಿಗೆ ಹಾಗೂ ಅಪರಾಧಗಳಿಗೆ ತೆರೆ ಎಳೆಯಬಹುದು. ಕನ್ನಡ ಜನಶ್ರೀಯ ಕ್ರೈಮ್ ಲೋಕದ ಕನ್ನಡಿಯಲ್ಲಿ ಇದು ಇವತ್ತಿನ ರಾಮೇಶ್ವರಂ ಕೆಫೆಯ ಕತೆ. ನಮಸ್ಕಾರ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ. ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.